ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಗುರುಗ್ರಹದ ಸಂಚಾರದ ಬಗ್ಗೆ ಮಾತಾಡೋಣ. ಗುರು ಬೃಹಸ್ಪತಿ ಅಂತಲೂ ಕರಿತೀವಿ. ಗುರುಬಲ ಇದ್ರೆ ನಮ್ಮ ಜೀವನದಲ್ಲಿ ನಾವು ಏನು ಬೇಕಾದ್ರೂ ಸಾಧಿಸಬಹುದು. ಗುರುವಿನ ಒಂದು ಅಸ್ತಿತ್ವ ನಮ್ಮ ಜನ್ಮ ಜಾತಕದಲ್ಲಿ ಅತಿ ಮುಖ್ಯವಾದಂತಹ ಅಂಶ. ಇದೇ 2026 ಜೂನ್ 2ನೇ ತಾರೀಕು ಮಧ್ಯಾಹ್ನ 2:25 ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ, ಉಚ್ಚ ರಾಶಿಯಾದಂಥ ಕರ್ಕಾಟಕ ರಾಶಿಗೆ ಪ್ರವೇಶಿಸಲಿದೆ. ನಂತರ ಅಕ್ಟೋಬರ್ 31, 2026 ಸಿಂಹ ರಾಶಿಗೆ ಸಂಚಾರವಾಗುತ್ತೆ. ಈ ಸಂಚಾರ ಕಟಕ, ಸಿಂಹ, ಮೇಷ ಮತ್ತೆ ವೃಶ್ಚಿಕ ರಾಶಿಯವರಿಗೆ ರಾಜಯೋಗದಂತಹ ಫಲವನ್ನ ತಂದು ಕೊಡ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ ಯಾವ್ಯಾವ ರಾಶಿ ಅಂತ. ಕರ್ಕಾಟಕ, ಸಿಂಹ, ಮೇಷ ಮತ್ತು ವೃಶ್ಚಿಕ, ಈ 4 ರಾಶಿಗಳಿಗೆ ಗುರುವಿನ ಪ್ರಭಾವ ಅಂದ್ರೆ ಗುರುವಿನ ಒಂದು ಸಂಚಾರದಿಂದ ಆಗ್ತಿರುವಂತಹ ತುಂಬಾನೇ ಒಂದು ಲಾಭಗಳಿರ್ತವೆ. ವಿಶೇಷವಾಗಿ ಈ ಒಂದು ಕರ್ಕಾಟಕದ ಪ್ರವೇಶ 2 ಜೂನ್ 2026 2:25 ಮಧ್ಯಾಹ್ನದ ಸಮಯದಲ್ಲಿ ಮಿಥುನದಿಂದ ಕರ್ಕಾಟಕಕ್ಕೆ ಪ್ರವೇಶ ಆಗ್ತಾ ಇದೆ. ಗುರುವಿನ ಅಸ್ತ ಅಂತ ಹೇಳ್ತೀವಿ. ಗುರುವಿನ ಒಂದು ಅಸ್ತಕಾಲ, ಗುರು ದಹನ ಆಗ್ತಾನಲ್ಲ, ಅದು ಯಾವಾಗ ಅಂದ್ರೆ 14 ಜುಲೈ ಇಂದ ಹಿಡಿದು 2026 12 ಆಗಸ್ಟ್ 2026 ಈ ಅವಧಿಯಲ್ಲಿ ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳನ್ನ ನಾವು ಸಾಮಾನ್ಯವಾಗಿ ತಪ್ಪಿಸಲಾಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಸಿಂಹ ಪ್ರವೇಶ ಏನಪ್ಪಾ ಅಂದ್ರೆ 31 ಅಕ್ಟೋಬರ್ 2026 12:50 ಸಿಂಹ ರಾಶಿಯ ಸಿಂಹದ ಪ್ರವೇಶವಾಗುತ್ತೆ. ಗುರುವಿನ ಇಲ್ಲಿ ವಕ್ರಿ ಅಂದ್ರೆ ಹಿಮ್ಮುಖವಾಗಿ ಯಾವಾಗ ಚಲಿಸ್ತಾನೆ ಗುರು ಅಂದ್ರೆ 13 ಡಿಸೆಂಬರ್ 2026 ಹಿಮ್ಮುಖವಾಗಿ ಚಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಲ್ಲಿ ವಿಶೇಷವಾಗಿ ನಾವಿಲ್ಲಿ ನೋಡೋದಾದ್ರೆ ಕರ್ಕಾಟಕ, ಸಿಂಹ, ಮೇಷ ಮತ್ತೆ ವೃಶ್ಚಿಕ ಈ ವಿಶೇಷವಾಗಿ ಶುಭ ಫಲಗಳನ್ನ, ಆರ್ಥಿಕ ಸುಧಾರಣೆಗಳನ್ನ ಮತ್ತು ಸ್ವಂತ ಮನೆ ನಿರ್ಮಾಣಗಳನ್ನ ಅಥವಾ ವಾಹನ ಯೋಗವನ್ನ ಈ 4 ರಾಶಿಗಳು ತೆಗೆದುಕೊಳ್ಬಹುದಾಗುತ್ತೆ. ಮಿಥುನ ರಾಶಿಗೆ ಸಂತೋಷ ಮತ್ತು ಸುಖದ ಜೀವನ ಸಿಗುತ್ತೆ. ಮತ್ತು ಕನ್ಯಾ, ತುಲಾ, ಧನು ಮತ್ತೆ ಮೀನ ರಾಶಿಗೆ ಅದೃಷ್ಟದ ಒಲವು ಮತ್ತು ಅನಿರೀಕ್ಷಿತವಾದಂತಹ ಲಾಭಗಳು ಸಿಗುವಂಥದ್ದು. ಇಲ್ಲಿ ಮಕರ ರಾಶಿಗೆ ಮಿಶ್ರ ಫಲಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇಲ್ಲಿ ವಿಶೇಷವಾಗಿ ನಾವೇನಪ್ಪ ಮಾಡಬೇಕು, ಗುರು ಅಸ್ತ ಆದಾಗ ಅಂದ್ರೆ 14 ಜುಲೈ 2026 12 ಆಗಸ್ಟ್ ದಾನ ಧರ್ಮಗಳನ್ನ ಮಾಡೋದು ಉತ್ತಮ. ಜೂನ್ ತಿಂಗಳಲ್ಲಿ ಗುರುಸ್ಥಾನ ಬದಲಾವಣೆ ಆಗೋದ್ರಿಂದ 12 ರಾಶಿಗಳ ಮೇಲೆ ಭಾರಿ ಪ್ರಭಾವಗಳು ಬೀರುತ್ತೆ. ಇದಾಗಿತ್ತು ಈ 2026 ಗುರುವಿನ ಸಂಚಾರದ ಶುಭ ಅನುಷ್ಠಾನದ ಯೋಗಗಳು.